ರಾಜ್ಯದಲ್ಲಿ ನಾಯಕತ್ವದ ಫೈಟ್ ನಡುವೆ ಮತ್ತೊಂದು ಸುದ್ದಿ ಹೊರಗೆ ಬರ್ತಾ ಇದೆ. ಹೈಕಮಾಂಡ್ ವಿರುದ್ಧ ಬಂಡೆ ಟೀಮ್ ಸಿಡಿದೇಳ್ತಾ ನಾವು ಡಿಕೆನ ಸಿಎಂ ಮಾಡೇ ಮಾಡ್ತೀವಿ ಅನ್ನುವ ಶಪಥಕ್ಕೆ ಮುಂದಾಗಿದ್ದಾರ. ಈ ಅನುಮಾನ ಕಾಡೋದಕ್ಕೆ ಕಾರಣ ಹೇಳ್ತಾ ಹೋಗ್ತಾರೆ. ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬಿಡ್ಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ. ಒಂದ್ ಕಡೆ ಯತೀಂದ್ರ ಅವರ ಹೇಳಿಕೆ, ನಮ್ಮಪ್ಪನೇ 5 ವರ್ಷ ಅವ್ರನ್ನ ಕೆಳಗಿಳಿ ಅನ್ನಕ್ಕೆ ನೋ ರೀಸನ್ಸ್ ಅಂತ ಯತೀಂದ್ರ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಇಕ್ಬಾಲ್ ಹುಸೇನ್ ಫುಲ್ ರಾಂಗ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಡಿಕೆ ಕುರ್ಚಿ ಫೈಟ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಇಕ್ಬಾಲ್. ಡಿಕೆ ಪರ 80-90 ಜನ ಶಾಸಕರಿದಾರ. ಸಿಎಂ ಮಾಡೇ ಮಾಡ್ತೀನಿ ಅಂತ ರಾಮನಗರದ MLA ಕೂಡ ಹೇಳ್ತಾ ಇದ್ದಾರೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಈ ಮಂತ್ ಎಂಡ್ ಅಲ್ಲಿ ಒಂದು 40-50 ಜನ ಏನೋ ವಿದೇಶಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರಂತೆ ಕಾಂಗ್ರೆಸ್ ನಲ್ಲಿರೋರು, ಅದರಲ್ಲೂ ಕೂಡ ಡಿಕೆ ಬಣದವರು. ಇದೇನು ಪೂರ್ವ ನಿಯೋಜಿತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೋ, ಎಲ್ಲರೂ ಒಂದೇ ಕಡೆ ಹೋಗ್ತಾ ಇದ್ದಾರಾ, ಇದೊಂಥರ ರೆಸಾರ್ಟ್ ರಾಜಕೀಯ ಐತಲ್ಲ ಹಂಗ ಫಾರಿನ್ ರಾಜಕೀಯನ ಒಂದು ಪ್ರಶ್ನೆ. ಎರಡನೇದೇನು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈಗ ಡಿಕೆ ಬಣದವ್ರು ಏನು ಹೇಳ್ತಾ ಇದ್ದಾರೆ ಅದನ್ನ ಕೇಳ್ತಾ ಹೋಗೋಣ. ಪ್ರಾಮಾಣಿಕತೆ, ಅವರ ಶಕ್ತಿ ಪಕ್ಷಕ್ಕೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಅವಧಿಯಲ್ಲಿ ನಮ್ಗೆ ಬೇಕು ಅನ್ನೋ ಒಂದು ಏಕೈಕ ನಿರ್ಧಾರದಿಂದ, ಇದೇನು ವೈಯಕ್ತಿಕವಾಗಿ ನಾವು ಯಾರಿಗೂ ಅಂತ ಅಲ್ಲ. ನಾನು ಯಾಕಿದ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸರ್, ನಮ್ಮ ಸರ್ಕಾರ ಬರಬೇಕಾದ್ರೆ 140 ಜನ ಇವತ್ತು ಶಾಸಕರು, ಇವತ್ತು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಆಡಳಿತ ನಡೆಸಬೇಕಾದ್ರೆ ಶಿವಕುಮಾರ್ ಅವರ ಶ್ರಮ, ಬೆವರು, ಹೋರಾಟ ಬಹಳಷ್ಟಿದೆ. ಅವ್ರು ಕೊಟ್ಟಂತ ಕಾರ್ಯಕ್ರಮ, ಸ್ವತಂತ್ರ ನಡಿಗೆ ಇರ್ಬೋದು, ಮೇಕೆದಾಟು ಇರ್ಬೋದು, ಒಂದು ಆರೋಗ್ಯ ಹಸ್ತ ಇರ್ಬೋದು, ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ಬಹಳ ಇತಿಹಾಸನೇ ಸೃಷ್ಟಿ ಮಾಡಿದ್ರು. ಅದರ ಹಿನ್ನೆಲೆನೇ ನಾವೆಲ್ಲರೂ ಕೂಡ ಇವತ್ತೇನಾದ್ರೂ ನಾವೆಲ್ಲರೂ ಕೂಡ ಒಂದು ಆಡಳಿತವನ್ನು ನೋಡ್ತಾ ಇದ್ದೀವಿ ಇವತ್ತು. ಸೊ ಮತ್ತೆ ನಾವೆಲ್ಲರೂ ಕೂಡ ನೋಡ್ಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಅವ್ರ ಅವಶ್ಯಕತೆ ಇದೆ, ಅವ್ರಿಗೊಂದು ಅವಕಾಶ ಕೊಡಬೇಕು ಸರ್. ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ. ನಾವು ಎಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ನಾನು ಸುಮಾರು 80-90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ನಾವು ಹೈಕಮಾಂಡ್. ಓಕೆ, ಮತ್ತಷ್ಟು ಮಾಹಿತಿನ ನನ್ನ ಕಲಿಗೆ ವೀರೇಶ್ ದಾನಿ ನೀಡ್ತಾ ಹೋಗ್ತಾರೆ. ವೀರೇಶ್, ಎಸ್, ಇಷ್ಟೊತ್ತು ನಾವು ಇಕ್ಬಾಲ್ ಹುಸೇನ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ವಿ. ಇಕ್ಬಾಲ್ ಹುಸೇನ್ ಅವರು ಈ ಮುಹೂರ್ತ ಇಡೋದ್ರಲ್ಲಿ ಪಂಟ್ರು ಅನ್ನೋದು ಗೊತ್ತಾಗ್ತದೆ. 2 ಮುಹೂರ್ತ ಇಟ್ವಿ, ಅದೆಲ್ಲೋ ಮಿಸ್ ಆಯ್ತು, 3ನೇ ಮುಹೂರ್ತ ಅಂತೂ ಮಿಸ್ಸೇ ಆಗಲ್ಲ ಅಂತ ಇದ್ರು ಮೊನ್ನೆ. ಸೊ ಯಾವಾಗ ಮುಹೂರ್ತ ಅಂತೆ? ಡಿಕೆನ ಸಿಎಂ ಮಾಡ್ಲೇಬೇಕು ಅನ್ನುವ ಇವರ ಹಠ ಮತ್ತು ಪಟ್ಟು ಯಾವ ರೀತಿಯಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ವಿದ್ಯಾ, DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳ ಏಕೈಕ ಪಟ್ಟು ಒಂದೇ, ಅದು ನಮ್ಮ ನಾಯಕ ಆಗಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಆ ನಿಟ್ಟಿನಲ್ಲೇ ಅವರು ಹಲವು ತಿಂಗಳುಗಳಿಂದನೂ ಸಾಕಷ್ಟು ಫೈಟ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನು ಸಹ ಹಾಕ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಪರೇಡ್ ಅನ್ನು ಸಹ ನಡೆಸ್ಕೊಂಡು ಬಂದು ಪದೇ ಆಗಿ DCM DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಲೇಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಆದರೆ ಇತ್ತೀಚೆಗೆ CM ಸಿದ್ದರಾಮಯ್ಯನವರ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು. ಆ ಮಾತಿಗೆ DCM DK ಶಿವಕುಮಾರ್ ಅವರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯತೀಂದ್ರ ಏನ್ ಹೇಳ್ತಾರೆ, ಅವರೇ ನಮ್ಮ ಹೈಕಮಾಂಡು ಅಂತ ಹೇಳಿ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಆದ್ರೆ ಇದೀಗ ಯತೀಂದ್ರ ಹೇಳಿಕೆ ಸೇರಿದಂತೆ ಏನು DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಯತೀಂದ್ರ ಅವರಿಗೆ ಕೌಂಟರ್ ಅನ್ನ ಕೊಡೋದ್ರ ಜೊತೆಗೆ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವರ ಬೆನ್ನಿಗೆ 80-90 ಶಾಸಕರಿದ್ದಾರೆ, ಅವರು ಪಕ್ಷಕ್ಕೆ ನಿಷ್ಠರಾಗಿ ಕೆಲಸವನ್ನ ಮಾಡಿದ್ದಾರೆ, ಅವರು ಸರ್ಕಾರವನ್ನ ತರಲಿಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಹೀಗಾಗಿ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಈಗ ಮಾತನಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ವೀರೇಶ್, ಡೀಟೇಲ್ಸ್